ಪೆಗಳಪಲ್ಲಿಯ ಕೆರೆಕಟ್ಟೆ ಕಾಲುವೆ ಹಾಗೂ ರಸ್ತೆ ಒತ್ತುವರಿ ಮಾಡಿದ ಆರೋಪಕ್ಕೆ ಸಂಬಂಧಿಸಿ ರೈತ ಸುಬ್ರಮಣಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟನೆ ನೀಡಿದ್ದಾರೆ. ತಾವು ಯಾವುದೇ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಲ್ಲ. ಸರ್ವೆ ನಂಬರ್ 142/3ರಲ್ಲಿರುವ 27 ಕುಂಟೆ ಜಮೀನು ನಮ್ಮ ಪಿತ್ರಾರ್ಜಿತ ಆಸ್ತಿಯಾಗಿದ್ದು ಕಳೆದ 40 ವರ್ಷಗಳಿಂದ ನಮ್ಮ ಸ್ವಾಧೀನದಲ್ಲಿದೆ. ನಾವು ನಿಯಮಾನುಸಾರ ಅರ್ಜಿ ಸಲ್ಲಿಸಿ ಅಧಿಕಾರಿಗಳಿಂದ ಸರ್ವೆ ಮಾಡಿಸಿದ ನಂತರವಷ್ಟೇ ನಮ್ಮ ಜಮೀನನ್ನು ಸಮತಟ್ಟು ಮಾಡಿಕೊಂಡಿದ್ದೇವೆ. ಕೆರೆ ಕಟ್ಟೆ ಕಾಲುವೆ ಅಥವಾ ರಸ್ತೆಯನ್ನು ನಾವು ಒತ್ತುವರಿ ಮಾಡಿಕೊಂಡಿಲ್ಲ ಎಂದು ಹೇಳಿದರು. నేను కానూన్ ప్రకారము సర్వే ఫీజు కట్టి సర్వే చేయించి నాకు అడ్వాన్స్ ఇచ్చినారు. నా అడ్వాన్స్ ప్రకారము నేను దాన్ని ఎంత ఉందో అది నేను రెడీ చేసుకోండాను. వేరే గవర్నమెంట్ది కాదు, ఇంకోటి కాదు, నా పిత్రాజీ జమీన్ మాది. చెరువు కట్టుకి కాలువకి నాకు సంబంధం లేదు. సర్వేర్ పింటూ నీది ఇదేపా నీది అని చెప్పి నాకు గుర్తించి నేను రాళ్ళలో సిట్టి నా రాళ్ళు రైయర్ నా రాళ్ళు పెరికేసిండారు. దాన్ని కూడా నేనేమి అబ్జెక్షన్ చేయాల. నా జమీన్ పెరిగిపోయలేదు, నా రాళ్ళు పెరిగిపోయినారు అంతవరకు కానీ నేనేం అబ్జెక్షన్ చేయాల. ఈ పొద్దు నిఖారసుగా వచ్చి నా మీద ఆరోపణ చేస్తూ ఉన్నారు. ಗ್ರಾಮದ ಕೆಲ ವ್ಯಕ್ತಿಗಳು ವೈಯಕ್ತಿಕ ದೋಷದಿಂದ ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದಾರೆ. ಜಮೀನಿಗೆ ಸಂಬಂಧಿಸಿದ ಎಲ್ಲ ಅಧಿಕೃತ ದಾಖಲೆಗಳು ನಮ್ಮ ಬಳಿ ಇವೆ. ನಕಾಶೆಯಲ್ಲಿರುವ ದಾರಿ ಬೇರೆ ಕಡೆಯಿಂದ ಸರ್ವೆ ಮಾಡಿ ಬಿಡಿಸಿಕೊಳ್ಳಲಿ. ಅದನ್ನು ಬಿಟ್ಟು ನಮ್ಮನ್ನು ಗುರಿ ಮಾಡುವುದು ಸರಿಯಲ್ಲ. ನಾವು ಸಣ್ಣ ರೈತರು, ಕಷ್ಟಪಟ್ಟು ಜಮೀನು ಮಾಡಿಕೊಂಡಿದ್ದೇವೆ. ವಿನಾಕಾರಣ ನಮ್ಮ ಮೇಲೆ ಸುಳ್ಳು ಆರೋಪ ಹೊರಿಸಿ ಅವಮಾನ ಮಾಡಲಾಗುತ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುವ ಮೂಲಕ ನಮಗೆ ನ್ಯಾಯ ಒದಗಿಸಬೇಕೆಂದರು. ಅವರು ಆಗಿನ ಕಾಲದಿಂದನೂ ಅವ್ರದ್ದೇ ಜಮೀನು ಆಗಿರ್ತದೆ. ಅವ್ರದ್ದು ಒತ್ತುವರಿ ಏನು ಮಾಡಿರೋದಿಲ್ಲ. ಅದರಲ್ಲಿ ದಾರಿ ಹೋಗಿ ಬರ್ತಾ ಇರ್ತಾರೆ. ಸರ್ವೆಗೆ ಅವರು ಫೀಸ್ ಕಟ್ಟಿರ್ತಾರೆ. ಅವರು ಸರ್ವೇಯರ್ ಬಂದು ಸರ್ವೆ ಮಾಡಿಕೊಟ್ಟಿರ್ತಾರೆ. ಫೆನ್ಸಿಂಗ್ ಹಾಕ್ಕೊಳ್ಳಲು ಇವರಿಗೆಲ್ಲ ಅನುಮತಿ ಕೊಟ್ಟಿರ್ತಾರೆ. ಇವರೆಲ್ಲ ಫೆನ್ಸಿಂಗ್ ಹಾಕ್ಕೊಳ್ಳೋಕ್ಕೆ ಸಿದ್ಧರಾಗಿ ಎಲ್ಲನೂ ಹಾಕಿರ್ತಾರೆ. ಕೂಸುಗಳೆಲ್ಲ ನೆಟ್ಟಿರ್ತಾರೆ. ಅವೆಲ್ಲನೆಲ್ಲ ಕಿತ್ತಾಕಿರ್ತಾರೆ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ.